ದ್ವಿತೀಯ ಪಿಯುಸಿ ಪರೀಕ್ಷೆ ಫಲಿತಾಂಶ ಪ್ರಕಟ ಆಗಿದೆ. KARResults.nic.in ವೆಬ್ಸೈಟ್ಗೆ ನೀವು ಲಾಗಿನ್ ಆಗಿ ರಿಸಲ್ಟ್ ಅನ್ನ ಈಗಲೇ ಚೆಕ್ ಮಾಡಬಹುದು. ಅಷ್ಟೇ ಅಲ್ಲ, ವಿದ್ಯಾರ್ಥಿಗಳು ದ್ವಿತೀಯ ಪಿಯುಸಿ ನೀವು ಹಾಲ್ ಟಿಕೆಟ್ ತೆಗೆದುಕೊಳ್ಳುವಂತ ಸಂದರ್ಭದಲ್ಲಿ, ಎನ್ರೋಲ್ ಆಗುವಂತ ಸಂದರ್ಭದಲ್ಲೆಲ್ಲ ಒಂದು ಮೊಬೈಲ್ ನಂಬರ್ ಕೊಟ್ಟಿರ್ತೀರಲ್ಲ, ಆ ಮೊಬೈಲ್ಗೂ ಕೂಡ ಫಲಿತಾಂಶ ಬರುತ್ತೆ. SMS ಮುಖೇನವಾಗಿ ಫಲಿತಾಂಶ ರವಾನೆ ಆಗುತ್ತೆ. ವಿದ್ಯಾರ್ಥಿಗಳ ಡಿಜಿಲಾಕರ್ ಮುಖೇನವಾಗಿಯೂ ಕೂಡ ಅಂಕಪಟ್ಟಿಯನ್ನು ನೋಡೋದಕ್ಕೆ ಅವಕಾಶ ಇದೆ. ಆಮೇಲೆ ಸಂಜೆ 6:15ಕ್ಕೆ ಸುದ್ದಿಗೋಷ್ಠಿಯನ್ನು ನಡೆಸ್ತಾರೆ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ. ವಿಚಾರ ಅಂತ ಅಂದ್ರೆ ನಿನ್ನೆನೇ ಈ ಫಲಿತಾಂಶ ಪ್ರಕಟ ಆಗಬೇಕಿತ್ತು, ನಿನ್ನೆ ಅಲ್ಲ ಮೊನ್ನೆ. ಬಟ್ ಏನು ಅಂತ ಅಂದ್ರೆ ಈ ಉಪಚುನಾವಣೆ ನಡೀತಾ ಇರುವಂತ ಕಾರಣಕ್ಕಾಗಿ ಸಹಜವಾಗಿ ಕೋಡ್ ಆಫ್ ಕಂಡಕ್ಟ್ ಇರುತ್ತೆ. ಈ ಕಾರಣಕ್ಕಾಗಿನೇ ರಿಸಲ್ಟ್ ಅನ್ನ ಅನೌನ್ಸ್ ಮಾಡೋದಕ್ಕೆ ಶಿಕ್ಷಣ ಇಲಾಖೆ ಮುಂದಾಗಿರ್ಲಿಲ್ಲ. ಬಟ್ ಈಗ ವಿಚಾರ ಏನು ಅಂತಂದ್ರೆ, ಇವತ್ತು ಉಪಚುನಾವಣೆ ನಡೀತಾ ಇದೆ. ಈಗ ಸಂಜೆ 6 ಗಂಟೆ ನಂತರದಲ್ಲಿ ಶಿಕ್ಷಣ ಸಚಿವರು ಪ್ರೆಸ್ ಮೀಟ್ ಅನ್ನ ಮಾಡ್ತಾರೆ. ಬಟ್ ಅದಕ್ಕಿಂತ ಮುನ್ನ ಈಗ ಈ ಅಧಿಕೃತ ವೆಬ್ಸೈಟ್ನಲ್ಲಿ ಶಿಕ್ಷಣ ಅಂದರೆ SSLCಗೆ ಸಂಬಂಧಪಟ್ಟ ಹಾಗಿನ ಅಧಿಕೃತ ದ್ವಿತೀಯ PUCಗೆ ಸಂಬಂಧಪಟ್ಟ ಹಾಗಿನ ಅಧಿಕೃತ ವೆಬ್ಸೈಟ್ನಲ್ಲಿ ಈ ಫಲಿತಾಂಶ ಪ್ರಕಟ ಆಗುತ್ತೆ. ನಾನು ಮೊದಲೇ ಹೇಳಿದಾಗೆ KARResults.nic.in ಈ ವೆಬ್ಸೈಟ್ನಲ್ಲಿ ಕಳೆದ ವರ್ಷ 73.45% ಫಲಿತಾಂಶ ಪ್ರಕಟ ಆಗಿತ್ತು. ಈ ವರ್ಷ 86% ಅಷ್ಟು ಫಲಿತಾಂಶ ದಾಖಲಾಗಿದೆ ಅನ್ನೋದು ತಿಳಿದು ಬರ್ತದೆ. 86%. ಕಳೆದ ವರ್ಷಕ್ಕಿಂತ ಈ ವರ್ಷ 12.5% ಹೆಚ್ಚು ಫಲಿತಾಂಶ ದಾಖಲಾಗಿದೆ. ಬಹಳ ದೊಡ್ಡ ಸಾಧನೆ ಇದು. ಕಳೆದ ಬಾರಿಗಿಂತ ಸುಮಾರು 12% ಫಲಿತಾಂಶ ಹೆಚ್ಚಾಗಿದೆ ಅಂತ ಅಂದ್ರೆ ಬಹಳ ದೊಡ್ಡ ಸಾಧನೆ. ಬಟ್ ಅದಕ್ಕೆ ಸಂಬಂಧಪಟ್ಟಾಗೆ ಕೆಲ ವ್ಯವಸ್ಥೆಗಳು ಕೂಡ ಶಿಕ್ಷಣ ಇಲಾಖೆಯಿಂದ ಆಗಿತ್ತು. ಈ ಬಾರಿ ಒಳ್ಳೆ ರಿಸಲ್ಟ್ಸ್ ಬರಬೇಕು ಅನ್ನುವಂಥ ನಿಟ್ಟಿನಲ್ಲಿ ಕ್ವಿಕ್ ಆಗಿ ನಾವು ನಮ್ಮ ಪ್ರತಿನಿಧಿ ವಿನಯ್ ಬಳಿ ಇದಕ್ಕೆ ಸಂಬಂಧಪಟ್ಟಾಗಿನ ಕೆಲ ಡೀಟೇಲ್ಸ್ ಅನ್ನ ಪಡ್ಕೊಳ್ಳೋಣ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿನಯ್. 86% ಅಂತ ಅಂದ್ರೆ ಬಹಳ ದೊಡ್ಡ ಸಾಧನೆ ರೀತಿಯಾಗಿ ಕಂಡು ಬರ್ತಾ ಇದೆ ದ್ವಿತೀಯ PUCಗೆ ಸಂಬಂಧಪಟ್ಟಂಗೆ. ಅಂತ ಅಂದ್ರೆ ಪರೀಕ್ಷೆ ಬರೆದಂತ 100 ಮಕ್ಕಳಲ್ಲಿ 86 ಮಕ್ಕಳು ಪಾಸ್ ಆಗಿದ್ದಾರೆ ಅನ್ನುವಂಥ ಲೆಕ್ಕಾಚಾರ. ಏನು ಓವರ್ ಆಲ್ ಆಗಿ ರಿಸಲ್ಟ್ ಸಂಬಂಧಪಟ್ಟ ಹಾಗೆ ಅಪ್ಡೇಟ್ಸ್ ಗೊತ್ತಾಗ್ತಾ ಇದೆ ಈ ಬಾರಿಯ ರಿಸಲ್ಟ್ನ ವಿಶೇಷತೆಗೆ ಸಂಬಂಧಪಟ್ಟಂಗೆ? ಮಾಲ್ತೇಶ್, ಕಳೆದ ಹಲವು ವರ್ಷಗಳಿಗೆ ಹೋಲಿಕೆ ಮಾಡಿದರೆ ಈ ಫಲಿತಾಂಶ ನಿಜಕ್ಕೂ ಕೂಡ ಶಿಕ್ಷಣ ಇಲಾಖೆ ಮಹತ್ವದ ಸಾಧನೆ. ಯಾಕೆಂದರೆ ಕಳೆದ ವರ್ಷ PUCಯಲ್ಲಿ ಮೊದಲ ಪರೀಕ್ಷೆ ನಡೆದಂಥ ಸಂದರ್ಭದಲ್ಲಿ ಬಂದಂಥ ಫಲಿತಾಂಶ 73.45% ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದರು. ಆದರೆ ಈ ಬಾರಿ 86ಕ್ಕಿಂತ ಹೆಚ್ಚು ಪರ್ಸೆಂಟೇಜ್ ದಾಖಲಾಗಿದೆ. ರಾಜ್ಯದ ಓವರ್ ಆಲ್ ಚಿತ್ರಣವನ್ನು ನೋಡಿದಂಥ ಸಂದರ್ಭದಲ್ಲಿ 86.12% ಫಲಿತಾಂಶ ದಾಖಲಾಗಿದೆ. ಹೀಗಾಗಿ ಕಳೆದ ಬಾರಿಗಿಂತಲೂ ಕೂಡ ಈ ಬಾರಿ 12.5% ಫಲಿತಾಂಶ ಏರಿಕೆ ಕಂಡಿದೆ. ಇದು ಶಿಕ್ಷಣ ಇಲಾಖೆಯ ಮಹತ್ವದ ಒಂದು ಸಾಧನೆ. ಯಾಕೆಂದರೆ ಈ ಬಾರಿಯ ಫಲಿತಾಂಶದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ಮಾಡಿಕೊಳ್ಳಲಾಗಿತ್ತು. ಜೊತೆಗೆ ಕಸರತ್ತುಗಳನ್ನು ಶಿಕ್ಷಕರು ನಡೆಸಿದ್ರು. ಮೇಲಾಗಿ CM ಖುದ್ದು ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಯಾಕೆಂದರೆ ಕಳೆದ ಬಾರಿಯ ಫಲಿತಾಂಶಕ್ಕೆ ನಾವು ತುಂಬ ತೃಪ್ತಿಕರವಾಗಿರಲಿಲ್ಲ. ಜೊತೆಗೆ ಸಾಕಷ್ಟು ಮಹತ್ವದ ಬದಲಾವಣೆಗಳು ಮಾಡಿದಂಥ ಸಂದರ್ಭದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಏರಿಕೆ ಕಂಡಿರಲಿಲ್ಲ. ಹೀಗಾಗಿ ಸಾಕಷ್ಟು ಚರ್ಚೆಗಳು ಕಾಡಾಗಿತ್ತು. CM ಕೂಡ ಸೂಚನೆ ಕೊಟ್ಟಿದ್ರು. ಈ ಬೆನ್ನಲ್ಲೇ ಈ ಬಾರಿಯ ಫಲಿತಾಂಶದಲ್ಲಿ ಮಹತ್ವದ ಬದಲಾವಣೆ ಕಂಡು ಬಂದಿದೆ. ಈ ಬಾರಿ 7,10,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ತೆಗೆದು ನೋಂದಾವಣೆಯನ್ನು ಮಾಡಿಕೊಂಡಿದ್ರು. ಈ ಪೈಕಿ 6 ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಈ ಬಾರಿ ತೇರ್ಗಡೆ ಆಗಿದ್ದಾರೆ. 86% ಅಂದ್ರೆ ಇದು ದೊಡ್ಡ ಮಟ್ಟದಲ್ಲಿ ಸಾಧನೆ. ಯಾಕೆಂದ್ರೆ ಎರಡನೇ ಬಾರಿ ಪರೀಕ್ಷೆ ಇರೋದ್ರಿಂದ ಅಲ್ಲಿಯೂ ಕೂಡ 10% ಕ್ಲಿಯರ್ ಆದ್ರೆ ಔಟ್ ಆಫ್ 96% ತೇರ್ಗಡೆ ಪ್ರತಿಶತ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ. ಹೀಗಾಗಿ ಈ ಬಾರಿ ಸಾಕಷ್ಟು ಫಲಿತಾಂಶದಲ್ಲಿ ಸುಧಾರಣೆಯಾಗಿದೆ. ಜೊತೆಗೆ ನೋಂದಾವಣಿಯಾದಂಥ ಪರೀಕ್ಷೆಗೆ ಹಾಜರಾದಂಥ ವಿದ್ಯಾರ್ಥಿಗಳ ಪೈಕಿ 86 ವಿದ್ಯಾರ್ಥಿಗಳು ಕೂಡ ಫಲಿತಾಂಶದಲ್ಲಿ ಉತ್ತೀರ್ಣವನ್ನು ಪಡೆದುಕೊಂಡಿರುವಂಥದ್ದು. ಹೀಗಾಗಿ ಯಾವ ಜಿಲ್ಲೆ ಮೊದಲ ಸ್ಥಾನ ಮತ್ತು ಯಾವ ಜಿಲ್ಲೆ ಕೊನೆಯ ಸ್ಥಾನ, ಓವರ್ ಆಲ್ 600ಗೆ 600 ಎಷ್ಟು ಜನ ವಿದ್ಯಾರ್ಥಿಗಳು ತೆಗೆದುಕೊಂಡಿದ್ದಾರೆ ಅನ್ನೋಂಥ ಸಂಪೂರ್ಣವಾದ ಮಾಹಿತಿಯನ್ನು ಶಿಕ್ಷಣ ಸಚಿವರು ಇವತ್ತು ಸಂಜೆ 6:15 ಪತ್ರಿಕಾಗೋಷ್ಠಿಯಲ್ಲಿ ಕೂಡ ಸಮಗ್ರವಾದ ವಿವರಣೆಯನ್ನು ಕೊಡ್ತಾ ಇದ್ದಾರೆ. ಆದರೆ ಸದ್ಯಕ್ಕೆ ಇದಕ್ಕೂ ಮೊದಲು ಟಿವಿಗೆ ಸಿಕ್ಕಿರುವಂಥ ಮಾಹಿತಿ. ವಿನಯ್ ಜಸ್ಟ್ ಹೋಲ್ಡ್. ಪರೀಕ್ಷೆಗೆ ಹಾಜರಾದವರ ಪೈಕಿ 86% ವಿದ್ಯಾರ್ಥಿಗಳು PUC ಪರೀಕ್ಷೆಗೆ 7,10,363 ವಿದ್ಯಾರ್ಥಿಗಳು ನೋಂದಣಿ ಮಾಡಿಕೊಂಡಿದ್ರು. ಈ ಪೈಕಿ 6,10,000 ವಿದ್ಯಾರ್ಥಿಗಳು ಪಾಸ್ ಆಗಿದ್ದಾರೆ. ಇಟ್ ಈಸ್ ಅಬೌಟ್ 86%. ಬಹಳ ದೊಡ್ಡ ಸಾಧನೆ. ನಾವು ಮೊದಲೇ ಹೇಳಿದಾಗೆ ಕಳೆದ ಬಾರಿ 74% ಇತ್ತು, ಅದು ಈ ಬಾರಿ 86%ಗೆ ಏರಿಕೆ ಆಗಿದೆಯಲ್ಲ. ಇದು PUC ರಿಸಲ್ಟ್ಗೆ ಸಂಬಂಧಪಟ್ಟ ಹಾಗಿನ ದೊಡ್ಡ ಸಾಧನೆಯನ್ನ ಈ ಬಾರಿ ಸರ್ಕಾರ ಅಥವಾ ಶಿಕ್ಷಣ ಇಲಾಖೆ ಮಾಡಿದಂಥ ರೀತಿಯಾಗಿ ಕಂಡು ಬರ್ತದೆ. ವಿನಯ್, ನೀವು ಹೇಳ್ತಾ ಇದ್ರಿ, ಬಟ್ ಈ 86%ಗೆ ಈ ಬಾರಿ ಅದು ಏರಿಕೆ ಆಗಿದೆ ಅಂತ ಅಂದ್ರೆ ಅಲ್ಲಿ ತಂದಿದ್ದಂಥ ಸುಧಾರಣೆಗಳೇನೇನು, ಜೊತೆಗೆ ಪರೀಕ್ಷೆಯ ವಿಧಾನದಲ್ಲಿ ಏನಾದರೂ ಸರಳೀಕರಣ ಆಗಿತ್ತೋ ಅಥವಾ ಅವರನ್ನ ಅಂದ್ರೆ ಈ ಮಟ್ಟದ ರಿಸಲ್ಟ್ಸ್ ಪಡೆಯುವಂತ ನಿಟ್ಟಿನಲ್ಲಿ ಆ ಮಟ್ಟಿಗಿನ ತರಬೇತಿ ಅಥವಾ ಅದಕ್ಕೆ ತಂದಂತ ಸುಧಾರಣಾ ಕ್ರಮಗಳು, ಇದ್ರ ಬಗ್ಗೆ ಏನು ಡೀಟೇಲ್ಸ್ ಇದೆ ವಿನಯ್?
ಮಾಲ್ತೇಶ್, ಈ ಬಾರಿಯ PUC ಫಲಿತಾಂಶ ಇಷ್ಟರ ಮಟ್ಟಿಗೆ ಸುಧಾರಣೆ ಆಗೋದಕ್ಕೆ ಇಲಾಖೆ ತೆಗೆದುಕೊಂಡಿರುವಂತಹ ಮಹತ್ತರವಾದ ಬದಲಾವಣೆಗಳು ಕೂಡ ಕಾಣೋದು. ಅದರಲ್ಲಿ ಪ್ರಮುಖವಾಗಿ 35ರಿಂದ 33ಕ್ಕೆ ಪಾಸಿಂಗ್ ಅಂಕ ಇಳಿಕೆ, ಇದು ತುಂಬ ದೊಡ್ಡ ಮಟ್ಟದಲ್ಲಿ ಪಾಸ್ ಆಗೋದಕ್ಕೆ ಕೂಡ ಉತ್ತೇಜನ ಮತ್ತು ಸಹಾಯಕಾರಿಯಾಗಿದೆ ವಿದ್ಯಾರ್ಥಿಗಳಿಗೆ. ಮತ್ತೊಂದು ಕಡೆ ಪ್ರಮುಖವಾಗಿ ಈ ಬಾರಿ ಇಲಾಖೆ ನೀಡಿರುವಂತಹ ಮಾಡೆಲ್ ಕ್ವಶನ್ ಪೇಪರ್ಸ್, 4 ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ವಿದ್ಯಾರ್ಥಿಗಳಿಗೆ ಮಾದರಿ ಪ್ರಶ್ನೆ ಪತ್ರಿಕೆಗಳಿಗಾಗಿ ನೀಡಿ ಮತ್ತು ಅದಕ್ಕೆ ಉತ್ತರ ಪತ್ರಿಕೆಗಳನ್ನು ಕೂಡ ನೀಲಿ ನಕಾಶ ರೂಪದಲ್ಲಿ ವೆಬ್ಸೈಟಲ್ಲಿ ನೀಡಿತ್ತು. ಜೊತೆಗೆ ವಿದ್ಯಾರ್ಥಿಗಳಿಗೆ 95% ರಷ್ಟು ಅದೇ ಒಂದು ಕ್ವಶನ್ ಬ್ಯಾಂಕ್ ಇಂದ ಪ್ರಶ್ನೆಗಳು ಬಂದಿದ್ದು, ಜೊತೆಗೆ ಅವರಿಗೆ ಇದು ಮಹತ್ತರವಾದಂತಹ ಸಹಾಯಕ್ಕೂ ಕೂಡ ಕಾಣಾಗಿತ್ತು. ಇದಾದ ಬೆನ್ನಲ್ಲೇ ಮತ್ತಷ್ಟು ಮಾಹಿತಿ, ಮತ್ತಷ್ಟು ಅವರಿಗೆ ಉತ್ತೇಜನ ಸಿಕ್ಕಿದಂದ್ರೆ ವಿಶೇಷವಾದಂತಹ ಕ್ಲಾಸ್ಗಳು ನಡೆದಿದ್ದಂತು. 5 ಗಂಟೆಯ ಬಳಿಕ ಏನು ಕಾಲೇಜುಗಳು ಮುಗಿದ ನಂತರ ಅವರಿಗೆ ವಿಶೇಷವಾದಂತಹ ತರಗತಿಗಳನ್ನು ನಡೆಸೋದಕ್ಕೂ ಕೂಡ ಸೂಚನೆಯನ್ನು ಕೊಡಲಾಗಿತ್ತು. ಜೊತೆಗೆ ಈ ಬಾರಿ PU ಬೋರ್ಡ್ ತನ್ನ ಹಂತದಲ್ಲಿನೇ ಪ್ರಿಪ್ರೇಟರಿ ಪರೀಕ್ಷೆಗೆ ಕ್ವಶನ್ ಪತ್ರಿಕೆಗಳನ್ನು ತಯಾರು ಮಾಡಿ ವಿದ್ಯಾರ್ಥಿಗಳಿಗೆ ನೀಡಿ ಅವರನ್ನ ರೆಡಿ ಮಾಡಿತ್ತು. 3 ಬಾರಿಯೂ ಕೂಡ ಕಿರು ಪ್ರಶ್ನೆ ಪತ್ರಿಕೆಗಳಾಗಿರ್ಬೋದು ಮತ್ತು ಪೂರ್ವಭಾವಿ ಪರೀಕ್ಷೆಗಳಾಗಿರ್ಬೋದು, 2 ಹಂತದ ಪೂರ್ವಭಾವಿ ಪರೀಕ್ಷೆಗೆ PU ಮಂಡಳಿಯೇ ಸ್ವತಃ ರಾಜ್ಯ ಮಟ್ಟದಲ್ಲಿ ಪ್ರಶ್ನೆ ಪತ್ರಿಕೆಯನ್ನು ನಡೆಸಿ, ಅಂದರೆ ನಾವೇನು ಮೇನ್ಸ್ ಮುಖ್ಯ ಪರೀಕ್ಷೆಯನ್ನು ಹೇಗೆ ನಡೆಸ್ತೀವಿ ಅದೇ ಮಾದರಿಯಲ್ಲಿ PU ಬೋರ್ಡ್ 2 ಬಾರಿ ಪರೀಕ್ಷೆಯನ್ನು ನಡೆಸಿತ್ತು. ಅದರಲ್ಲಿಯೂ ಕೂಡ ಬಹುತೇಕ ರಾಜ್ಯ ಮಟ್ಟದಲ್ಲಿ ಪರೀಕ್ಷೆ ಹೇಗೆ ನಡೆಯುತ್ತೆ ಅದೇ ಮಾದರಿಯಲ್ಲಿ ಪರೀಕ್ಷೆ ನಡೆಸಿತ್ತು. ಇದರಿಂದ ವಿದ್ಯಾರ್ಥಿಗಳಿಗೆ ಪರೀಕ್ಷಾ ಭಯ ಕಡಿಮೆ ಆಗಿತ್ತು, ಪರೀಕ್ಷೆಯಲ್ಲಿ ಹೇಗೆ ಸ್ಕೋರ್ ಮಾಡಬೇಕು ಅನ್ನೋಂತಹ ಒಂದು ನ್ಯಾಕ್ ಸಿಕ್ಕಿತ್ತು. ಜೊತೆಗೆ ಯಾವ ವಿದ್ಯಾರ್ಥಿಗಳು ಯಾವ ಸಬ್ಜೆಕ್ಟಲ್ಲಿ, ಕೋರ್ ಸಬ್ಜೆಕ್ಟಲ್ಲಿ, ವಿಶೇಷವಾಗಿ ಗಣಿತ, ಇಂಗ್ಲೀಷ್ ಆಗಿರ್ಬೋದು, ಭಾಷಾ ವಿಚಾರದಲ್ಲಿ ಇಂಗ್ಲೀಷ್ ಕೂಡ ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗ್ತಾ ಇತ್ತು ಮತ್ತು ವಿಜ್ಞಾನದ ವಿದ್ಯಾರ್ಥಿಗಳಿಗೆ ಕೂಡ ಸಮಸ್ಯೆ ಆಗಿತ್ತು. ಹೀಗಾಗಿ ಇಂತಹ ಕೋರ್ ಸಬ್ಜೆಕ್ಟ್ಗಳ ಮತ್ತು ಭಾಷಾ ವಿಚಾರದಲ್ಲಿ ಇಂಗ್ಲೀಷನ್ನು ತೆಗೆದುಕೊಂಡಂಥ ವಿದ್ಯಾರ್ಥಿಗಳಿಗೆ ವಿಶೇಷವಾದಂಥ ತರಗತಿಗಳನ್ನು ಮಾಡೋದ್ರ ಮೂಲಕ, ಜೊತೆಗೆ ಕಳೆದ ಬಾರಿ ಎಲ್ಲಿ ಪರ್ಸೆಂಟೇಜ್ ಫೇಲ್ಯೂರ್ ಆಗಿತ್ತು, ಯಾವ ಜಿಲ್ಲಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಹೆಚ್ಚು ಫೇಲ್ ಆಗಿದ್ರು ಅದರ ವರದಿಯನ್ನು ಕೂಡ ಶಿಕ್ಷಣ ಇಲಾಖೆ ಪಡೆದುಕೊಂಡಿತ್ತು. ಯಾವ ಸರ್ಕಾರಿ ಆಗಿರ್ಬೋದು, ಖಾಸಗಿ ಆಗಿರ್ಬೋದು, ಯಾವ ಕಾಲೇಜುಗಳು ಶೂನ್ಯ ಫಲಿತಾಂಶ ದಾಖಲಾಗಿದೆ, ಯಾವ ಕಾಲೇಜುಗಳಲ್ಲಿ ಫಲಿತಾಂಶ ಕಡಿಮೆ ಬಂದಿದೆ ಅಂತ ವಿದ್ಯಾರ್ಥಿಗಳಿಂದ ಮಾಹಿತಿಯನ್ನು ಪಡೆದುಕೊಂಡು ಅದನ್ನು ಸುಧಾರಣೆಗೆ ಸಂಬಂಧಪಟ್ಟಂತೆ ಮಹತ್ತರವಾದಂತಹ ಸೂಚನೆಗಳನ್ನು ಖುದ್ದು ಸಚಿವರು ಕೂಡ ನೀಡಿದ್ದರು. ಹೀಗಾಗಿ ಮಹತ್ತರವಾದೊಂದಿಷ್ಟು ಬದಲಾವಣೆಗಳು, ಅದರಲ್ಲೂ 33 ಅಂಕ ಇಳಿಕೆ ಏನಿದೆಯಲ್ಲ, ಇದು ವಿದ್ಯಾರ್ಥಿಗಳಿಗೆ ಕೊನೆ ಹಂತದಲ್ಲಿ ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ 1-2 ಮಾರ್ಕ್ಸ್ಗಳಿಂದ ಫೇಲ್ ಆಗುವಂಥ ವಿದ್ಯಾರ್ಥಿಗಳಿಗೆ ಇದು ತುಂಬ ವರದಾನವಾಗಿ ಅವರಿಗೆ ಅಡ್ವಾಂಟೇಜ್ ಆಗಿ ಸಿಕ್ಕಿದೆ. ಹೀಗಾಗಿ ಈ ಬಾರಿಯ ಫಲಿತಾಂಶ ಉತ್ತಮವಾದ ರೀತಿಯಲ್ಲಿ ಸಿಕ್ಕಿದೆ. ಕಳೆದ ಬಾರಿ ಫಲಿತಾಂಶಕ್ಕೆ ಹೋಲಿಕೆ ಮಾಡಿದಂಥ ಸಂದರ್ಭದಲ್ಲಿ 12.5ರಷ್ಟು ಫಲಿತಾಂಶ ಏರಿಕೆ ಕಂಡಿದೆ. ಹೀಗಾಗಿ ಶಿಕ್ಷಣ ಇಲಾಖೆ ಕಳೆದ ಕೆಲವು ವರ್ಷಗಳಲ್ಲಿ ಇದು ಅತಿ ದೊಡ್ಡ ಫಲಿತಾಂಶ ಆಗಿ ದಾಖಲಾಗಿರುವಂಥದ್ದು. ಮಾಲ್ತೇಶ್, ಓಕೆ ವಿನಯ್, ಮತ್ತೆ ನಿಮ್ಮಿಂದ ನಾನು ಅಪ್ಡೇಟ್ಸ್ ಅನ್ನ ಪಡೆದುಕೊಳ್ತೀನಿ. ಥ್ಯಾಂಕ್ ಯು. ನಾವು ಪ್ರತಿನಿಧಿ ವಿನಯ್ ಕೂಡ ಹೇಳ್ತಾ ಇದ್ದ ಹಾಗೆ ಈ ಪಾಸಿಂಗ್ ಮಾರ್ಕ್ಸ್ ಈಗ 35 ಇತ್ತಲ್ಲ, ಅದನ್ನ 33 ಇಳಿಸಿದ್ರು. ಅದು ಕೂಡ ಈ ಕೊನೆಯ ಹಂತದಲ್ಲಿ ಫೇಲ್ ಆಗೋರೆಲ್ಲ ಇರ್ತಾರಲ್ಲ, 1 ಮಾರ್ಕ್ಸಲ್ಲಿ 2 ಮಾರ್ಕ್ಸಲ್ಲಿ, ಅದು ಸ್ವಲ್ಪ ಕಂಟ್ರೋಲ್ ಆಗೋಕ್ಕೆ ಕಾರಣ ಆಗಿದೆ. ಆಮೇಲೆ ಮೇಲಿನ ಮೇಲೆ ಈ ಪ್ರಿಪರೇಟರಿ ಎಕ್ಸಾಮ್ಸ್ಗಳನ್ನು ನಡೆಸಿದ್ದು, ಮಾಡೆಲ್ ಕ್ವಶನ್ ಪೇಪರ್ಸ್ಗಳನ್ನು ಭಾಳ ಉತ್ತಮವಾದಂಥ ರೀತಿಯಲ್ಲಿ ನೀಡಿದ್ದು, ಇದೆಲ್ಲ ಭಾಳ ಅನುಕೂಲ ಆಗಿದೆ. ಆಮೇಲೆ ಯಾವ ಕಾಲೇಜ್ಗಳು 100% ಅಂದರೆ 100ಕ್ಕೆ 100 ತೆಗೆದಿದ್ದಾರೆ, ವಿದ್ಯಾರ್ಥಿಗಳು ಎಷ್ಟು ಜನ 100ಕ್ಕೆ 100, ಇಂಥದ್ದೆಲ್ಲ ನಮಗಿನ್ನೂ ಡೀಟೇಲ್ಸ್ ಗೊತ್ತಾಗಬೇಕಾಗಿರುವಂಥದ್ದು ಸಾಧನೆ. ಬಟ್ ವಿಚಾರ ಅಂತ ಅಂದರೆ ಒಂದು ಮಾತನ್ನು ನಾವು ಯಾವಾಗಲೂ ಹೇಳ್ತಾ ಇರ್ತೀವಿ, ಅಂದರೆ SLCಲಿ 98 99 ಅಂತ ತಕ್ಕೊಂಡು ಆ ನಂತರದಲ್ಲಿ 100% ರಿಸಲ್ಟ್ ತೆಗೆದಿದ್ದೀವಿ ಅನ್ನುವಂಥದ್ದಲ್ಲ ಸಾಧನೆ. ಇಲ್ಲಿ 35-40 ಇದ್ದಂಥವ್ರು ಕೂಡ ನಾವು 100ಕ್ಕೆ ತೆಗೆದುಕೊಂಡು ಹೋಗಿದ್ದೀವಿ ಅನ್ನುವಂಥ ಗೌರ್ಮೆಂಟ್ ಸ್ಕೂಲ್ ಕಾಲೇಜ್ಗಳ ಸಾಧನೆ ಇದೆಯಲ್ಲ, ಅದು ಈ ಬಾರಿ ಹೇಗಿದೆ ಅನ್ನುವಂಥದ್ದನ್ನು ನಾವು ನೋಡಬೇಕಿದೆ. ಆ ರಿಸಲ್ಟ್ ನಮ್ಗೆ ಸಂಜೆ 6:30 ನಂತರದಲ್ಲಿ ಗೊತ್ತಾಗ್ತಾ ಹೋಗುತ್ತೆ.